ಸೊ ನೋಡ್ತಾ ಇರ್ಬೋದು ಯಾವುದೇ ಗಾಡಿ ತಗೊಂಡ್ರು ಎಷ್ಟು ಸರ್ ಹೇಳಿದ್ದು ಪ್ರೈಸ್ 3.5 ಕೊಡ್ತೀವಿ. ಸೊ ನೋಡ್ತಾ ಇರ್ಬೋದು ಈ ಗಾಡಿ ತಗೊಳ್ಳಿ, ಈ ಗಾಡಿ ತಗೊಳ್ಳಿ, ಈ ಗಾಡಿ ತಗೊಳ್ಳಿ, ಆ ಗಾಡಿ ಯಾರೋ ತಗೊಳ್ಳಿ, ಯಾವ ಗಾಡಿ ತಗೊಂಡು ಬರೀ 3,30,000 ಫೈನಲ್. 3,50,000. ಅದ್ರಲ್ಲಿ ಇನ್ನೂ ಏನಪ್ಪಾ ಸ್ಪೆಷಾಲಿಟಿ ಇದೆ, ಬರೀ 80,000 ಡೌನ್ ಪೇಮೆಂಟ್ ಮಾಡ್ಬಿಟ್ರೆ ಸಾಕು, ನಿಮ್ಗೆ ಮಿಕ್ಕಿದ್ದು ಆರಾಮಾಗಿ ಲೋನ್ ಆಗುತ್ತೆ. VRP ಕಾರ್ಸ್ ಓಪನ್ ಆಗಿ ಎಷ್ಟು ದಿವಸ ಆಯ್ತು? 4 ತಿಂಗಳಾಯ್ತು. ಸೊ ಬರೀ 4 ಮಂತ್ಸ್ ಆಯ್ತು ಅಷ್ಟೇ ನಿಮ್ಗೆ. ಅಂಡ್ ಸರ್ ಇವಾಗ ನಿಮ್ ಶೋರೂಮ್ ಅಲ್ಲಿ ಲೋನ್ಗೆ ಏನೆಲ್ಲ ಡೀಟೇಲ್ಸ್ ಎಲ್ಲ ಬೇಕಾಗುತ್ತೆ? ಸರ್ ನಮ್ ಶೋರೂಮ್ಗೆ ನಿಮ್ಗೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಓಕೆ, ಸ್ವಂತ ಮನೆ ಶ್ಯೂರಿಟಿ, ಓಕೆ, ಸಿವಿಲ್ ಚೆನ್ನಾಗಿರ್ಬೇಕು ಸರ್. ಸಿವಿಲ್ ಚೆನ್ನಾಗಿರ್ಬೇಕಾ? ಪ್ರೊಫೈಲ್ ಚೆನ್ನಾಗಿರ್ಬೇಕು, ಓಕೆ, ಸ್ವಂತ ಮನೆ ಶ್ಯೂರಿಟಿ ಬೇಕು. ಊರಲ್ಲಾದ್ರೂ ಸರಿ, ಎಲ್ಲಾದ್ರೂ ಸರಿ. ಓಕೆ ಸರ್, ಕರ್ನಾಟಕದಲ್ಲಿ ಎಲ್ಲಿದ್ರು ಪರವಾಗಿಲ್ಲ, ಲೋನ್ ಮಾಡ್ತೀವಿ. ಲೋನ್ ಆಗುತ್ತೆ ಆರಾಮಾಗಿ. ಅಂಡ್ ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು CNG ಪ್ಲಸ್ ಪೆಟ್ರೋಲ್ ವೆಹಿಕಲ್ ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ ಈ ಪ್ರೈಸ್ ಗಂತೂ ಸಿಗದೇ ಇಲ್ಲ. ಆ ತರ ಪ್ರೈಸ್ ಗೆ ನಿಮ್ಗೆ ಮಾಡಿ ಕೊಡ್ತಿದ್ದಾರೆ VRP ಕಾರ್ಸ್ ಅಲ್ಲಿ. ಇದು ಡೀಟೇಲ್ಸ್ ಹೇಳಿ ಸರ್. ಸರ್ 22 ಮಾಡಲು ಸಿಂಗಲ್ ಓನರ್. ಓಕೆ, 1,40,000 ತಗೊಂಡ್ಬಂದ್ರೆ ಲೋನ್ ಮಾಡ್ಕೊಡ್ತೀವಿ. ಮಿಕ್ಕಿದೆಲ್ಲ ಲೋನ್ ಆಗುತ್ತೆ. ಸರ್ ಫುಲ್ ಪ್ರೈಸ್ ಅಂತ ಬಂದ್ರೆ? ಫುಲ್ ಪ್ರೈಸ್ ಅಂತ ಬಂದ್ರೆ 5.5 ಕೊಡ್ತೀವಿ. 5.5 ಫೈನಲ್ ಆಗುತ್ತೆ. ಇನ್ನೂ ಒಂದು 22 ಮಾಡಲು, ಇದು ಅಷ್ಟೇ ಸರ್, 22 ಮಾಡಲು ಸಿಂಗಲ್ ಓನರ್. ಇದು 5.5 ಲಕ್ಷ ಕೊಡ್ತೀವಿ. ಅಂಡ್ ಅದೇ ತರ ಈ ಗಾಡಿ ಕೂಡ ಸೇಮ್. ಸೊ ಬರೀ 1.5 ಡೌನ್ ಪೇಮೆಂಟ್, ಮಿಕ್ಕಿದೆಲ್ಲ ಆರಾಮಾಗಿ ಲೋನ್ ಆಗುತ್ತೆ. ಹೌದು. ಅಂಡ್ ಎಲ್ಲಾ ಗಾಡಿಗಳಿಗೂ ಕೂಡ 2 ಏರ್ ಬ್ಯಾಗ್ ಬರುತ್ತೆ. ಅಂಡ್ ಅದೇ ತರ ಲೆದರ್ ಇಂಟೇಟ್ಸ್, AC ನೀವು. ಅಂಡ್ ಅದೇ ತರ ಟೈರ್ ಕೂಡ. ಸೊ ₹1 ಖರ್ಚಿಲ್ಲ, ಬರೀ ಪೆಟ್ರೋಲ್ CNG ಹಾಕೊಂಡು ಓಡಿಸ್ತಾ ಇರೋದು ಅಷ್ಟೇ ಕೆಲಸ. ಅಂಡ್ ಅದೇ ತರ ಎರ್ಟಿಗಾ ಹುಡ್ಕೋರ್ಗೆ ಟೋಟಲ್ ನಿಮ್ ಶೋರೂಮ್ ಅಲ್ಲಿ ಎಷ್ಟು ಗಾಡಿ ಇದೆ ಸರ್? ಒಂದ್ ನಿಮಿಷ ಕಟ್ ಮಾಡಿ. ಎರ್ಟಿಗಾ ಹುಡ್ಕೋರ್ಗೆ ಎಷ್ಟು ಗಾಡಿ ಇದೆ ಸರ್? ಸರ್ 8 ಗಾಡಿ ಇದೆ. ಇದು 8 ಕೂಡ CNG ಪ್ಲಸ್ ಪೆಟ್ರೋಲ್. ಹೌದು. ಓಕೆ ಸರ್, ಈ ಗಾಡಿಗೆ ಏನ್ ಪ್ರೈಸ್ ಸರ್ ಹೇಳಿದ್ದು? ಸರ್ ಇದು 21 ಮಾಡಲು ಸಿಂಗಲ್ ಓನರ್. ಓಕೆ, ಇದನ್ನ 8,30,000 ಕೊಡ್ತೀನಿ ಸರ್. ಬರೀ 8,30,000. ಇದು ವರ್ಷ 1.5 ಲಕ್ಷ ಡೌನ್ ಪೇಮೆಂಟ್ ತಗೊಂಡು ಲೋನ್ ಮಾಡ್ತೀನಿ. ಇದೆಲ್ಲ ಆರಾಮಾಗಿ ಲೋನ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಎಲ್ಲಾ ಗಾಡಿಗೂ ಆರಾಮಾಗಿ ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಬರುತ್ತೆ. ಅಡಿಷನಲ್ ಆಗಿ ಈ ಗಾಡಿಗೂ ಕೂಡ ಬರುತ್ತೆ. ಡಬಲ್ ಕೀ ಗಾಡಿಗಳು ಸರ್ ಇವೆಲ್ಲ. ಎಲ್ಲ ಡಬಲ್ ಕೀ, ಎಲ್ಲ ಡಬಲ್ ಕೀ ಇರುವಂತ ವೆಹಿಕಲ್ಸ್. ಅಂಡ್ ಸರ್ ಈ ಗಾಡಿ ಸರ್ ಮಾಡಲ್ ಯಾವ್ದು? ಇದು 22 ಸರ್. ಓಕೆ, 22 ಸಿಂಗಲ್ ಓನರ್. ಈ ಗಾಡಿ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ ಸರ್? ಇದು 8.5 ಕೊಡ್ತೀನಿ. 8.5 ಫೈನಲ್, ಆರಾಮಾಗಿ ಲೋನ್ ಆಗುತ್ತೆ. ಅದೇ ತರ ಇನ್ನೂ ಒಂದು ಎರ್ಟಿಗಾ CNG. ಇದು 8.5 ಕೊಡ್ತೀನಿ ಸರ್. 22 ಮಾಡಲು. 22 ಮಾಡಲು. 22 ಮಾಡಲು ಸಿಂಗಲ್ ಓನರ್. ಸಿಂಗಲ್ ಓನರ್. ಅದೇ ತರ ಇನ್ನೂ ಒಂದು ಸಿಂಗಲ್ ಓನರ್. 21 ಮಾಡಲು ಸರ್. ಓಕೆ, ಸಿಂಗಲ್ ಓನರ್. ಈ ಗಾಡಿಗೆ ಏನ್ ಪ್ರೈಸ್ ಸರ್? ಸರ್ ಇದು 8.30 ಕೊಡ್ತೀನಿ. ಬರೀ 8,30,000. ಸೊ ಇನ್ನೂ 20,000 ಕಡಿಮೆ. ಹೌದು. ಅಂಡ್ ಅದೇ ತರ ನಿಮ್ಗೆ 22 ಮಾಡಲು ಮಹೇಂದ್ರ ಮರೇಜೋ ಗಾಡಿಗಳು ಎಷ್ಟಿದೆ ಸರ್? 5 ಗಾಡಿ ಇದೆ ಸರ್. ಬರೀ 22 ಮಾಡಲು 5 ಗಾಡಿ. 5 ಗಾಡಿ ಇದೆ ಸರ್. ಏನ್ ಕೊಡ್ತಾ ಇದ್ರಿ ಸರ್? 5 ಲಕ್ಷ ಕೊಡ್ತೀನಿ. 5 ಲಕ್ಷ ಫೈನಲ್ ಆಗುತ್ತಾ? ಅಂಡ್ ಅದೇ ತರ 19 ಮಾಡಲ್ ಎಷ್ಟಿದೆ ಸರ್? 2 ಗಾಡಿ ಸರ್ ಉಳಿದಿರೋದು. 10 ಗಾಡಿ ಇತ್ತು, 2 ಗಾಡಿ ಉಳಿದಿದೆ. ಇದು 3.30 ಕೊಡ್ತೀನಿ. ಓನರ್ಗಳು ಏನಾಗಿದೆ? ಸಿಂಗಲ್ ಓನರ್. ಎಲ್ಲ ಸಿಂಗಲ್ ಓನರ್. ಡಾಕ್ಯುಮೆಂಟ್ ರನ್ನಿಂಗ್ ಎಲ್ಲ ರನ್ನಿಂಗ್ ಇದೆ. ಬರೀ 3,30,000 ಫೈನಲ್. ಹೌದು. ಅಂಡ್ ಅದೇ ತರ ಉಂಡಾ ಎಕ್ಸೆಂಟ್ ಗಾಡಿಗಳು ಟೋಟಲ್ ಎಷ್ಟಿದೆ ಸರ್? 5 ಗಾಡಿ ಇದೆ. 20 ಮಾಡಲು ಸಿಂಗಲ್ ಓನರ್. ಸೊ ನೋಡ್ತಾ ಇರ್ಬೋದು ಯಾವುದೇ ಗಾಡಿ ತಗೊಂಡ್ರು ಸರ್ ಇದು 21 ಮಾಡಲು ಸಿಂಗಲ್ ಓನರ್. ಓಕೆ, ಇದನ್ನ 8,30,000 ಕೊಡ್ತೀನಿ ಸರ್. ಬರೀ 8,30,000. ಇದು ವರ್ಷ 1.5 ಲಕ್ಷ ಡೌನ್ ಪೇಮೆಂಟ್ ತಗೊಂಡು ಲೋನ್ ಮಾಡ್ತೀನಿ. ಇದೆಲ್ಲ ಆರಾಮಾಗಿ ಲೋನ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಎಲ್ಲಾ ಗಾಡಿಗೂ ಆರಾಮಾಗಿ ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಬರುತ್ತೆ. ಅಡಿಷನಲ್ ಆಗಿ ಈ ಗಾಡಿಗೂ ಕೂಡ ಬರುತ್ತೆ. ಡಬಲ್ ಕೀ ಗಾಡಿಗಳು ಸರ್ ಇವೆಲ್ಲ. ಎಲ್ಲ ಡಬಲ್ ಕೀ, ಎಲ್ಲ ಡಬಲ್ ಕೀ ಇರುವಂತ ವೆಹಿಕಲ್ಸ್. ಅಂಡ್ ಸರ್ ಈ ಗಾಡಿ ಸರ್ ಮಾಡಲ್ ಯಾವ್ದು? ಇದು 22 ಸರ್. ಓಕೆ, 22 ಸಿಂಗಲ್ ಓನರ್. ಈ ಗಾಡಿ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ ಸರ್? ಇದು 8.5 ಕೊಡ್ತೀನಿ. 8.5 ಫೈನಲ್, ಆರಾಮಾಗಿ ಲೋನ್ ಆಗುತ್ತೆ. ಹೌದು. ಅದೇ ತರ ಇನ್ನೂ ಒಂದು ಎರ್ಟಿಗಾ CNG. ಇದು 8.5 ಕೊಡ್ತೀನಿ ಸರ್. 22 ಮಾಡಲು. 22 ಮಾಡಲು. 22 ಮಾಡಲು ಸಿಂಗಲ್ ಓನರ್. ಸಿಂಗಲ್ ಓನರ್. ಅದೇ ತರ ಇನ್ನೂ ಒಂದು ಸಿಂಗಲ್ ಓನರ್. 21 ಮಾಡಲು ಸರ್. ಓಕೆ, ಸಿಂಗಲ್ ಓನರ್. ಈ ಗಾಡಿಗೆ ಏನ್ ಪ್ರೈಸ್ ಸರ್? ಸರ್ ಇದು 8.30 ಕೊಡ್ತೀನಿ. ಬರೀ 8,30,000. ಸೊ ಇನ್ನೂ 20,000 ಕಡಿಮೆ. ಹೌದು. ಅಷ್ಟೇ ನಾವು ಬಂದ್ಬಿಟ್ಟು VRP ಕಾರ್ಸ್ ಹತ್ರ ಇದೀವಿ. ಇದು ಲೊಕೇಶನ್ ಬಂದ್ಬಿಟ್ಟು ಅಂಜನಾ ನಗರ, ಮಾಗಡಿ ಮೇನ್ ರೋಡ್ ಬರುತ್ತೆ. ಈಸಿ ಲೊಕೇಶನ್ ಆಕ್ಚುಲಿ. ಸೊ ಮೇನ್ ರೋಡ್ ಇಂದ ನಿಮ್ಗೆ ಆರಾಮಾಗಿ ಒಂದು ಅರ್ಧ ಕಿಲೋಮೀಟರ್ ಇರಲ್ಲ. ಸೊ ನೋಡ್ತಾ ಇರ್ಬೋದು ಇದು ವಾಪಸ್ ಇಲ್ಲೇ ಬರುತ್ತೆ ನಿಮ್ಗೆ. ಅಂಡ್ ಎಲೆಕ್ಟ್ರಿಕ್ ವೆಹಿಕಲ್ ಸಿಗುತ್ತೆ, ಸ್ವಿಫ್ಟ್ ಡಿಸೈರ್ ಸಿಗುತ್ತೆ, CNG ಗಾಡಿಗಳು ಸಿಗುತ್ತೆ, ಪೆಟ್ರೋಲ್ ಸಿಗುತ್ತೆ. ಅಂಡ್ ಅದೇ ತರ ನಿಮ್ಗೆ ಮಹೇಂದ್ರ ಮೊರೇಜೋ ಸಿಗುತ್ತೆ. ಎರ್ಟಿಗಾ ಹುಡುಕೋರ್ಗೆ ಟೋಟಲ್ 4 ವೆಹಿಕಲ್ಸ್ ಎಲ್ಲ ಸ್ಟಾಕ್ ಇದೆ ನಿಮ್ಗೆ. 8 ಗಾಡಿ ಇದೆ ಸರ್. 8 ಗಾಡಿ ಇದೆಯಾ ಸರ್? ಎರ್ಟಿಗಾ ವೆಹಿಕಲ್ಸ್. ಓಕೆ. ಅಂಡ್ ಸರ್ ಇದು ಲೊಕೇಶನ್ ಎಲ್ಲಿ ಬರುತ್ತೆ? ಅಂಜನ್ ನಗರ, ಮಾಗಡಿ ರೋಡ್, ಅಂಜನ್ ನಗರ. ಮಾಗಡಿ ರೋಡ್, ಅಂಜನಾ ನಗರ. ಓಕೆ ಸರ್, ಇವಾಗ VRP ಕಾರ್ಸ್ ಓಪನ್ ಆಗಿ ಎಷ್ಟು ದಿವಸ ಆಯ್ತು? 4 ತಿಂಗಳಾಯ್ತು. ಸೊ ಬರೀ 4 ಮಂತ್ಸ್ ಆಯ್ತು ಅಷ್ಟೇ ನಿಮ್ಗೆ. ಅಂಡ್ ಸರ್ ಇವಾಗ ನಿಮ್ ಶೋರೂಮ್ ಅಲ್ಲಿ ಲೋನ್ಗೆ ಏನೆಲ್ಲ ಡೀಟೇಲ್ಸ್ ಎಲ್ಲ ಬೇಕಾಗುತ್ತೆ? ಸರ್ ನಮ್ ಶೋರೂಮ್ಗೆ ನಿಮ್ಗೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಓಕೆ, ಸ್ವಂತ ಮನೆ ಶ್ಯೂರಿಟಿ, ಓಕೆ, ಸಿವಿಲ್ ಚೆನ್ನಾಗಿರ್ಬೇಕು ಸರ್. ಸಿವಿಲ್ ಚೆನ್ನಾಗಿರ್ಬೇಕಾ? ಪ್ರೊಫೈಲ್ ಚೆನ್ನಾಗಿರ್ಬೇಕು, ಓಕೆ, ಸ್ವಂತ ಮನೆ ಶ್ಯೂರಿಟಿ ಬೇಕು. ಊರಲ್ಲಾದ್ರೂ ಸರಿ, ಎಲ್ಲಾದ್ರೂ ಸರಿ. ಓಕೆ ಸರ್, ಕರ್ನಾಟಕದಲ್ಲಿ ಎಲ್ಲಿದ್ರು ಪರವಾಗಿಲ್ಲ, ಲೋನ್ ಮಾಡ್ತೀವಿ. ಲೋನ್ ಆಗುತ್ತೆ ಆರಾಮಾಗಿ. ಅಂಡ್ ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು CNG ಪ್ಲಸ್ ಪೆಟ್ರೋಲ್ ವೆಹಿಕಲ್ ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ ಈ ಪ್ರೈಸ್ ಗಂತೂ ಸಿಗದೇ ಇಲ್ಲ. ಆ ತರ ಪ್ರೈಸ್ ಗೆ ನಿಮ್ಗೆ ಮಾಡಿ ಕೊಡ್ತಿದ್ದಾರೆ VRP ಕಾರ್ಸ್ ಅಲ್ಲಿ. ಇದು ಡೀಟೇಲ್ಸ್ ಹೇಳಿ ಸರ್. ಸರ್ 22 ಮಾಡಲು ಸಿಂಗಲ್ ಓನರ್. ಓಕೆ, 1,40,000
40,000 ತಗೊಂಬಂದ್ರೆ ಲೋನ್ ಮಾಡ್ಕೊಡ್ತೀವಿ. ಮಿಕ್ಕಿದೆಲ್ಲ ಲೋನ್ ಆಗುತ್ತೆ. ಹೌದು. ಸರ್ ಫುಲ್ ಪ್ರೈಸ್ ಅಂತ ಬಂದ್ರೆ ಫುಲ್ ಪ್ರೈಸ್ ಅಂತ ಬಂದ್ರೆ 5,500 ಕೊಡ್ತೀವಿ. 5,500 ಫೈನಲ್ ಆಗುತ್ತೆ. ಇನ್ನೂ ಒಂದು 22 ಮಾಡಲು ಇದು ಅಷ್ಟೇ ಸರ್, 22 ಮಾಡಲು ಸಿಂಗಲ್ ಓನರ್. ಇದು 5,500,000 ಲಕ್ಷ ಕೊಡ್ತೀವಿ. ಅಂಡ್ ಅದೇ ತರ ಈ ಗಾಡಿ ಕೂಡ ಸೇಮ್. ಸೊ ಬರೀ 1.5 ಡೌನ್ ಪೇಮೆಂಟ್, ಮಿಕ್ಕಿದೆಲ್ಲ ಆರಾಮಾಗಿ ಲೋನ್ ಆಗುತ್ತೆ. ಹೌದು. ಅಂಡ್ ಎಲ್ಲಾ ಗಾಡಿಗಳಿಗೂ ಕೂಡ 2 ಏರ್ ಬ್ಯಾಗ್ ಬರುತ್ತೆ. ಅಂಡ್ ಅದೇ ತರ ಲೆದರ್ ಇಂಟೇಟ್ಸ್, ಎಸಿ, ಟೈರ್ ನೋಡಬಹುದು ನೀವು. ಅಂಡ್ ಅದೇ ತರ ಟೈರ್ ಕೂಡ. ಟೈರಿಂದ ಹಿಡಿದು ಸೀಟ್ ಕವರ್ವರೆಗೂ ಗುಡ್ ಕಂಡೀಷನ್ ಅಲ್ಲಿ. ಸೊ ₹1 ಖರ್ಚಿಲ್ಲ, ಬರೀ ಪೆಟ್ರೋಲ್ ಸಿಎನ್ಜಿ ಹಾಕೊಂಡು ಓಡಿಸ್ತಾ ಇರೋದು ಅಷ್ಟೇ ಕೆಲಸ. ಅಂಡ್ ಅದೇ ತರ ಎರ್ಟಿಗಾ ಹುಡ್ಕೋರ್ಗೆ ಟೋಟಲ್ ನಿಮ್ ಶೋರೂಮ್ ಅಲ್ಲಿ ಎಷ್ಟು ಗಾಡಿ ಇದೆ ಸರ್? ಒಂದ್ ನಿಮಿಷ ಕಟ್ ಮಾಡಿ. ಎರ್ಟಿಗಾ ಹುಡ್ಕೋರ್ಗೆ ಎಷ್ಟು ಗಾಡಿ ಇದೆ ಸರ್? ಸರ್ 8 ಗಾಡಿ ಇದೆ. ಇದು 8 ಕೂಡ ಸಿಎನ್ಜಿ ಪ್ಲಸ್ ಪೆಟ್ರೋಲ್. ಹೌದು. ಓಕೆ ಸರ್, ಈ ಗಾಡಿಗೆ ಏನ್ ಪ್ರೈಸ್ ಸರ್ ಹೇಳಿದ್ದು? ಸರ್ ಇದು 21 ಮಾಡಲು ಸಿಂಗಲ್ ಓನರ್. ಓಕೆ, ಇದನ್ನ 8,30,30,000 ಕೊಡ್ತೀನಿ ಸರ್. ಬರೀ 8,30,30,000. ಇದಕ್ಕೂ ಅಷ್ಟೇ 1.5 ಲಕ್ಷ ಡೌನ್ ಪೇಮೆಂಟ್ ತಗೊಂಡು ಲೋನ್ ಮಾಡ್ತೀನಿ. ಇದೆಲ್ಲ ಆರಾಮಾಗಿ ಲೋನ್ ಆಗುತ್ತೆ. ಹೌದು. ಸೊ ನೋಡ್ತಾ ಇರ್ಬೋದು, ಎಲ್ಲಾ ಗಾಡಿಗೂ ಆರಾಮಾಗಿ ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಬರುತ್ತೆ. ಅಡಿಷನಲ್ ಆಗಿ ಈ ಗಾಡಿಗೂ ಕೂಡ ಬರುತ್ತೆ. ಡಬಲ್ ಕೀ ಗಾಡಿಗಳು ಸರ್ ಇವೆಲ್ಲ. ಎಲ್ಲ ಡಬಲ್ ಕೀ ಇದೆ. ಎಲ್ಲ ಡಬಲ್ ಕೀ ಇರುವಂತ ವೆಹಿಕಲ್ಸ್. ಅಂಡ್ ಸರ್, ಈ ಗಾಡಿ ಸರ್ ಮಾಡಲ್ ಯಾವ್ದು? ಇದು 22 ಸರ್. ಓಕೆ, 22 ಸಿಂಗಲ್ ಓನರ್. ಈ ಗಾಡಿ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ ಸರ್? ಇದು 8,500 ಕೊಡ್ತೀನಿ. 8,500 ಫೈನಲ್, ಆರಾಮಾಗಿ ಲೋನ್ ಆಗುತ್ತೆ. ಹೌದು. ಅದೇ ತರ ಇನ್ನೂ ಒಂದು ಎರ್ಟಿಗಾ ಸಿಎನ್ಜಿ. ಇದು 8,500 ಕೊಡ್ತೀನಿ ಸರ್. 22 ಮಾಡಲು. 22 ಮಾಡಲು. 22 ಮಾಡಲು ಸಿಂಗಲ್ ಓನರ್. ಸಿಂಗಲ್ ಓನರ್. ಅದೇ ತರ ಇನ್ನೂ ಒಂದು ಸಿಂಗಲ್ ಓನರ್. 21 ಮಾಡಲು ಸರ್. ಓಕೆ, ಸಿಂಗಲ್ ಓನರ್. ಈ ಗಾಡಿಗೆ ಏನ್ ಪ್ರೈಸ್ ಸರ್? ಸರ್ ಇದು 8,30 ಕೊಡ್ತೀನಿ. ಬರೀ 8,30,000ಕ್ಕೆ. ಹೌದು. ಸೊ ಇನ್ನೂ 20,000 ಕಡಿಮೆ. ಹೌದು. ಅಂಡ್ ಅದೇ ತರ ನಿಮ್ಗೆ 22 ಮಾಡಲು ಮಹೇಂದ್ರ ಮರೇಜೋ ಗಾಡಿಗಳು ಎಷ್ಟಿದೆ ಸರ್? 5 ಗಾಡಿ ಇದೆ ಸರ್. ಬರೀ 22 ಮಾಡಲು 5 ಗಾಡಿ. 5 ಗಾಡಿ ಇದೆ ಸರ್. ಏನ್ ಕೊಡ್ತಾ ಇದ್ರಿ ಸರ್? 5 ಲಕ್ಷ ಕೊಡ್ತೀನಿ. 5 ಲಕ್ಷ ಫೈನಲ್ ಆಗುತ್ತಾ? ಅಂಡ್ ಅದೇ ತರ 19 ಮಾಡಲ್ ಎಷ್ಟಿದೆ ಸರ್? 2 ಗಾಡಿ ಸರ್ ಉಳಿದಿರೋದು. 10 ಗಾಡಿ ಇತ್ತು, 2 ಗಾಡಿ ಉಳಿದಿದೆ. ಇದು 3,30 ಕೊಡ್ತೀನಿ. ಓನರ್ಗಳು ಏನಾಗಿದೆ? ಸಿಂಗಲ್ ಓನರ್. ಎಲ್ಲ ಸಿಂಗಲ್ ಓನರ್, ಡಾಕ್ಯುಮೆಂಟ್ ರನ್ನಿಂಗ್ ಎಲ್ಲ ರನ್ನಿಂಗ್ ಇದೆ. ಬರೀ 3,30,000 ಫೈನಲ್. ಹೌದು. ಅಂಡ್ ಅದೇ ತರ ಉಂಡಾ ಎಕ್ಸೆಂಟ್ ಗಾಡಿಗಳು ಟೋಟಲ್ ಎಷ್ಟಿದೆ ಸರ್? 5 ಗಾಡಿ ಇದೆ. 20 ಮಾಡಲು ಸಿಂಗಲ್ ಓನರ್. ಸೊ ನೋಡ್ತಾ ಇರ್ಬೋದು, ಯಾವುದೇ ಗಾಡಿ ತಗೊಂಡ್ರು ಎಷ್ಟು ಸರ್ ಹೇಳಿದ್ದು ಪ್ರೈಸ್? 3,500 ಕೊಡ್ತೀವಿ. ಸೊ ನೋಡ್ತಾ ಇರ್ಬೋದು, ಈ ಗಾಡಿ ತಗೊಳ್ಳಿ, ಈ ಗಾಡಿ ತಗೊಳ್ಳಿ, ಈ ಗಾಡಿ ತಗೊಳ್ಳಿ, ಆ ಗಾಡಿ ಯಾರು ತಗೊಳ್ಳಿ, ಯಾವ ಗಾಡಿ ತಗೊಂಡು ಬರೀ 3,30,000ಕ್ಕೆ ಫೈನಲ್. 3,50,000. ಅದ್ರಲ್ಲಿ ಇನ್ನೂ ಏನಪ್ಪಾ ಸ್ಪೆಷಾಲಿಟಿ ಇದೆ, ಬರೀ 80,000 ಡೌನ್ ಪೇಮೆಂಟ್ ಮಾಡ್ಬಿಟ್ರೆ ಸಾಕು, ನಿಮ್ಗೆ ಮಿಕ್ಕಿದ್ದು ಆರಾಮಾಗಿ ಲೋನ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ಎಲ್ಲಾ ಗಾಡಿಗಳಿಗೂ ಕೂಡ ಆರಾಮಾಗಿ ನಿಮ್ಗೆ ಲೆದರ್ ಇಂಟೀರಿಯರ್ಸ್, ಪೋಸ್ಟರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ನಿಮ್ಗೆ. ಆಲ್ಮೋಸ್ಟ್ 4 ಹೊಸ ಟೈರ್ ಇದೆ. ಬ್ರ್ಯಾಂಡ್ ನ್ಯೂ ಜೆಕೆಟ್ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ ಜೆಕೆಟ್ ಟೈರ್ಸ್ ಇದೆ ಗಾಡಿಯಲ್ಲಿ. ಸೀಟ್ ಕವರ್ ಅಷ್ಟೇ ಸರ್, ನೋಡ್ಬೋದು. ಸೀಟ್ ಕವರ್ ಕೂಡ ಹೊಸದು. ಸೊ ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ಸ್. ಸೊ ₹1 ಖರ್ಚಿಲ್ಲ. ಸೊ ನೋಡ್ತಾ ಇರ್ಬೋದು, ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ. ಒಂದಲ್ಲ 2 ಏರ್ ಬ್ಯಾಗ್, ಡ್ಯುಯಲ್ ಟೋನ್ ಡ್ಯಾಶ್ ಬೋರ್ಡ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುವಂತ ವೆಹಿಕಲ್ಸ್. ಗಾಡಿ ತುಂಬಾ ನೀಟ್ ಆಗಿದೆ, ಕ್ಲೀನ್ ಆಗಿದೆ. ಬರೀ 3,80,000ಗೆ ಫೈನಲ್. 3,50,000 ಫೈನಲ್. 350ಗೆ ಫೈನಲ್. ಬಟ್ ಡೌನ್ ಪೇಮೆಂಟ್ 80,000. ಓಕೆ. ಅಂಡ್ ಅದೇ ತರ ಒಂದು ಲೋ ಬಜೆಟ್ ಅಲ್ಲಿ ಟಾಟಾ ಜಸ್ಟ್ 19 ಮಾಡಲು ಸಿಂಗಲ್ ಓನರ್. ಓಕೆ, 2,80,000. ಬರೀ 2,80,000 ಅಷ್ಟೇ. 280ಗೆ ನಿಮ್ಗೆ ಟಾಟಾ ಜಸ್ಟ್ ಆಲ್ಮೋಸ್ಟ್ ಈ ಪ್ರೈಸ್ ಅಲ್ಲಿ ಎಲ್ಲೂ ಕೂಡ ಸಿಗೋದೇ ಇಲ್ಲ. ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಗಾಡಿ ರಫ್ ಅಂಡ್ ಟಫ್ ಓಡಿಸ್ಕೊಳಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಸಿಟಿ ಯೂಸ್ ಅಂಡ್ ಹೈವೇ, ಹಳ್ಳಿ ಕಡೆ ಆರಾಮಾಗಿ ಎಲ್ಲಾ ಕಡೆ ಯೂಸ್ ಮಾಡ್ಕೊಳ್ಳೋ ಅಂತ ವೆಹಿಕಲ್ಸ್. ಇವಿ ಹುಡ್ಕೋರ್ಗೆ 2 ಗಾಡಿ ರೆಡಿ ಆಗಿದೆ. ಅಂಡ್ 2 ಗಾಡಿಗಳಲ್ಲಿ ಕೂಡ ನಿಮ್ಗೆ ಇದು ಬಂದ್ಬಿಟ್ಟು 250 ರೇಂಜ್ ಬರುತ್ತೆ ಒಂದ್ಸಲ ಚಾರ್ಜ್ ಮಾಡಿದ್ರೆ. ನಂಬರ್ ನೀಟಾಗಿ ನೋಡ್ಕೊಳ್ಳಿ. ಅಂಡ್ ಈ ಗಾಡಿಗೆ ಏನ್ ಹೇಳಿ ಸರ್ ಪ್ರೈಸ್? 4,500,000 ಲಕ್ಷ ಕೊಡ್ತೀನಿ. ಮಾಡ್ಲು 22 ಮಾಡಲು. ಅಂಡ್ ಅದೇ ತರ ಇದು 150 ರೇಂಜ್ ಬರುತ್ತೆ. ಮಾಡ್ಲು ಇದು 22 ಮಾಡಲು 150 ರೇಂಜ್. 150 ರೇಂಜ್. ಚಾರ್ಜರ್ ಇಲ್ಲ, ಚಾರ್ಜರ್ ಸಪರೇಟ್ ಆಗಿ ತಗೋಬೇಕು. 2,500,000 ಲಕ್ಷ ಕೊಡ್ತೀನಿ. ಬರೀ 2,500,000 ಲಕ್ಷಕ್ಕೆ. 2 ಗಾಡಿ ಸರ್ ಇದು. ಬರೀ 2 ಗಾಡಿ ಇರೋದು ಇವಿ. ಸೊ ನೋಡ್ತಾ ಇರ್ಬೋದು, ಇಷ್ಟು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಕ್ಕೆ ಸರ್ಗೆ ತುಂಬಾ ಥ್ಯಾಂಕ್ಸ್. ನಿಮ್ಗೆ ಆರಾಮಾಗಿ ಆಲ್ಮೋಸ್ಟ್ ಎಲ್ಲಾ ವೆಹಿಕಲ್ಸ್ ಇದೆ ನಿಮ್ಗೆ ಲೋ ಬಜೆಟ್ ಅಲ್ಲೇ ಸಿಗ್ತಾ ಇದೆ. ಸ್ಕ್ರಾಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಓಕೆ ಬಾಯ್, ಸಿ ನೆಕ್ಸ್ಟ್. ಥ್ಯಾಂಕ್ ಯು. ಅದೇ ತರ ಸ್ಟಾಕ್ ಚೇಂಜ್ ಆದಾಗೆಲ್ಲ ನಾವು VIP ಕಾರ್ಸ್ ಕಡೆಯಿಂದ ಬಂದು ವಿಡಿಯೋ ಮಾಡ್ತಿರ್ತೀವಿ. ಓಕೆ ಬಾಯ್, ಸಿ ನೆಕ್ಸ್ಟ್. ಥ್ಯಾಂಕ್ ಯು.